ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕುಗಳ ಸಹಕಾರ ಸಂಘ ಮತ್ತು ಬ್ಯಾಂಕ್ಗಳ ಸಹಯೋಗದೊಂದಿಗೆ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ದಿನಾಚರಣೆ. ಸ್ಥಳ ಹೋಟೆಲ್ ಅರಮನೆ, BH ರಸ್ತೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ DS ಸುರೇಶ್ ರವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಮತ್ತು ಮಾನ್ಯ ಶಾಸಕರಾದ GH ಶ್ರೀನಿವಾಸ್ ರವರು ರೈತರ ಬಗ್ಗೆ ಮಾತನಾಡಿದರು. ಹಾಗೂ ಮುಖ್ಯ ಅತಿಥಿಗಳಾಗಿ TV ಶಿವಶಂಕರಪ್ಪ, ಲೋಕಪ್ಪ ಗೌಡ, ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕರುಗಳಾದ KR ಆನಂದಪ್ಪ, TL ರಮೇಶ್, P ಶಶಿಕುಮಾರ್, T ಧನಪಾಲ್ ಹಾಗೂ ಸಂಘದ ಸಹಕಾರ ನಿಬಂಧಕರಾದ ವೆಂಕಟೇಶ್ ಮೂರ್ತಿ, TAPCMS ಅಧ್ಯಕ್ಷ ಶಿವಯೋಗಿ, ಶಿವ ಬ್ಯಾಂಕ್ ಅಧ್ಯಕ್ಷ ಗಂಗಾಧರ್ ಮತ್ತು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ನಸೀರಾ ಖಾತೂನ್, ಸಂಘಗಳ ಮೇಲ್ವಿಚಾರಕರಾದ ವೆಂಕಟೇಶ್, ಉಪನ್ಯಾಸ ನೀಡಿದಂತಹ ಸಂಘದ ನಿವೃತ್ತ ನಿಬಂಧಕರಾದ ಬಸವರಾಜಪ್ಪ ಹಾಗೂ ಸಹಕಾರ ರತ್ನ ಪ್ರಶಸ್ತಿ M ನರೇಂದ್ರರವರಿಗೆ ಸನ್ಮಾನಿಸಿದರು. ಹಾಗೂ DCC ಬ್ಯಾಂಕ್ ಮ್ಯಾನೇಜರ್ ನವೀನ್ ಹಾಗೂ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಹಾಗೂ ಬಸವರಾಜಪ್ಪನವರೇ ಹಾಗೂ ಈ ವರ್ಷ ಕರ್ನಾಟಕ ರಾಜ್ಯದ ಸಹಕಾರ ರತ್ನ ಪಡೆದಂತಹ ಮಾಸ್ತಿ ನರೇಂದ್ರ ಅವರೇ, ವೇದಿಕೆ ಬೆಳೆಸತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಎಲ್ಲ ಸಹಕಾರಿ ಧುರೀಣರೇ, ಸಹಕಾರ ಬ್ಯಾಂಕ್ಗಳ ಸದಸ್ಯರುಗಳೇ, ಹಾಲು ಒಕ್ಕೂಟದ ಸದಸ್ಯರುಗಳೇ, ಪತ್ರಕರ್ತ ಮಿತ್ರರೇ ಮತ್ತು ಎಲ್ಲ ಸಹಕಾರ ಬ್ಯಾಂಕ್ಗಳ ಅಧಿಕಾರಿ ವೃಂದವೇ, ಇವತ್ತು ಗ್ರಾಮ ಸಿದ್ದೇಶ್ವರ ಸಹಕಾರ ಸಂಘದ ನಿರ್ದೇಶಕರಾಗಿದ್ದಾರೆ, ಸಹಕಾರ ಜಿಲ್ಲಾ ಸಹಕಾರ ಯೂನಿಯನ್ ನರೇಂದ್ರ ಅವರಿಗೆ ನಮ್ಮ ಸಹಕಾರಿಗಳ ಪರವಾಗಿ ಈ ಒಂದು ಸನ್ಮಾನವನ್ನು ಶುಭಾಶಯಗಳನ್ನು ತಿಳಿಸುತ್ತಾ, ಈ ದಿವಸ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ತರೀಕೆರೆಯಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥ, ಇದೀಗ ತಾನೇ ಸಹಕಾರ ಸಂಘಗಳು ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅಂತ ತಿಳಿಸಿದಂತಹ ಕ್ಷೇತ್ರದ ಶಾಸಕರಾದಂಥ GH ಶ್ರೀನಿವಾಸ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯ ಸಹಕಾರಿಗಳು, ಸಹಕಾರಿ ರತ್ನ ಪುರಸ್ಕೃತರು ಆಗಿರ್ತಕ್ಕಂಥ TV ಶಿವಶಂಕರಪ್ಪನವರೇ, ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂಥ KR ಆನಂದಪ್ಪನವರೇ, TR ರಮೇಶ್ ಅವರೇ, ಸಹಕಾರಿ ಯೂನಿಯನ್ನಿನ ನಿರ್ದೇಶಕರಾದಂಥ ಶಶಿಕುಮಾರ್ ಅವರೇ ಮತ್ತು ಧನಪಾಲ್ ಅವರೇ, ಸಂಘಗಳ ಎಲ್ಲ ಅಧ್ಯಕ್ಷರೇ ಮತ್ತು ಸಿಬ್ಬಂದಿ ವರ್ಗದವರೇ, ಆಡಳಿತ ಮಂಡಳಿಯ ನಿರ್ದೇಶಕರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಪ್ರಪ್ರಥಮವಾಗಿ ನಮ್ಮ ತಾಲೂಕಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಕ್ಕೆ ನಾನು M ನರೇಂದ್ರ ಅವರಿಗೆ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈಗಾಗಲೇ ನಾಳೆ ನಡೀತಕ್ಕಂಥ ರಾಜ್ಯ ಮಟ್ಟದ ಸಹಕಾರ ಸಪ್ತಾಹದಲ್ಲಿ ಅವರಿಗೆ ಆ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಆಗ್ತಾರೆ. ಇಲ್ಲೇ ಬಾಗಲಕೋಟೆಯಲ್ಲಿ ಇವ್ರು ಕೊಟ್ಟರು, ನಾಳೆ ಅಧಿಕೃತವಾಗಿ ಇಲ್ಲಿ ಜಿಲ್ಲೆಯಲ್ಲಿ ಕೊಡ್ತಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ದಿವಸ ಪ್ರತಿ ವರ್ಷವೂ ಕೂಡ ನವೆಂಬರ್ 14ರಿಂದ 7 ದಿನಗಳ ಕಾಲ ಸಹಕಾರ ಸಪ್ತಾಹ ಪ್ರತಿ ವರ್ಷ ನಡೀತಾರೆ. ಇದೆಲ್ಲ ಅನ್ಕೋಬಹುದು, ನವೆಂಬರ್ 14ಕ್ಕೆ ಯಾಕೆ ಅಂತೇಳಿ. ಸಹಕಾರ ಸಂಸ್ಥೆಗಳನ್ನ ಬಲಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ
ಏನು ನಮ್ಮ ದೇಶದ ಮೊಟ್ಟಮೊದಲ ಪ್ರಧಾನಮಂತ್ರಿ ಆಗಿದ್ದರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಹಳಷ್ಟು ಹೊತ್ತನ್ನು ಕೊಟ್ಟಂಥ ಕೆಲಸವನ್ನು ಅವರು ಮಾಡಿದರು. ನವೆಂಬರ್ 14 ಅವರು ಜನ್ಮ ದಿನಾಚರಣೆ. ಆ ಜನ್ಮ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ನವೆಂಬರ್ 14ರಿಂದ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ಇವತ್ತು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಇದು ಇವತ್ತು 71ನೇ ವರ್ಷದ ಸಹಕಾರ ಸಪ್ತಾಹ ನಡೀತಾ ಇರ್ತಕ್ಕಂಥದ್ದು. ಭಾಳ ವಿಶೇಷ ಅಂತಂದರೆ 2 ವರ್ಷದ ಹಿಂದೆ ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಚಿಕ್ಕಮಗಳೂರಿನಾಗಿತ್ತು. ಮತ್ತೆ 2 ವರ್ಷ ಆದಮೇಲೆ ಮತ್ತೆ ನಮ್ಮ ಚಿಕ್ಕಮಗಳೂರಿದೆ ರಾಜ್ಯ ಮಟ್ಟದ ಕಾರ್ಯಕ್ರಮ ನಾಳೆ ನಡೀತಾ ಇರ್ತಕ್ಕಂಥದ್ದು ಭಾಳ ವಿಶೇಷವಾದಂಥ ಒಂದು ಸಂದರ್ಭ. ಬಂದರೆ ಇವತ್ತು ಸಹಕಾರ ಸಂಸ್ಥೆಗಳನ್ನ ಬಗ್ಗೆ, ಸಹಕಾರ ಸಂಘಗಳ ನಮ್ಮ ಪಾತ್ರದ ಬಗ್ಗೆ ನಮ್ಮ ಪ್ರಸಾದವರು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇದನ್ನ ನಾವು ಹೊರಕೊಂಡು ಕೆಲಸ ಮಾಡಿದರೆ ಖಂಡಿತವಾಗಿ ಸಹಕಾರ ಸಂಸ್ಥೆಗಳು ಬೆಳವಣಿಗೆ ಆಗ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸವನ್ನು ಮಾಡತಕ್ಕಂಥದ್ದು ನಾನು ಪ್ರತಿ ಬಾರಿ ಇಂಥ ಸಂದರ್ಭಗಳಲ್ಲಿ ನಿಮ್ಮ ಸಂಘದ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಮಲೆನಾಡು ಭಾಗದ ಸೊಸೈಟಿಗಳನ್ನ ಸಹಕಾರ ಸಂಘಗಳನ್ನ ನೋಡಿಕೊಂಡು ಬಂದಿದ್ದೀವಿ. ಅಲ್ಲಿ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿ ರೈತರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಯಾವ ರೀತಿ ಆ ಸಂಘಗಳನ್ನ ಬೆಳವಣಿಗೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವು ನೋಡ್ಕೊಂಡು ಬಂದಿದ್ದೇವೆ. ಇನ್ನೂ ಕೂಡ ಮಾಡಿದ್ರಿ, ಕೆಲವಾರು ಸಹಕಾರ ಸಂಘಗಳು ಆಗಿರ್ತಕ್ಕಂಥದ್ದು. ಆದರೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕಂತಂದರೆ ಆ ಭಾಗದ ಸಂಘಗಳನ್ನು ನಾವು ನೋಡಬೇಕು. ಯಾಕೆಂತಂದರೆ ಗಣಿಕಲ್ ಅಂತ ಒಂದು ಸೊಸೈಟಿ ಸಹಕಾರ ಸಂಘ, ಅಲ್ಲಿನ ಕಟ್ಟಡವನ್ನು ನೋಡಿದರೆ ನಮ್ಮ DCC ಬ್ಯಾಂಕಿನ ಬಿಲ್ಡಿಂಗ್ ಕಟ್ಟಡವನ್ನು ಕೂಡ ಆ ರೀತಿ ಒಂದು ಸಹಕಾರ ಸಂಘದ ಕಟ್ಟಡ ಇರ್ತಕ್ಕಂಥದ್ದು. ಆ ರೀತಿ ನಿರ್ಮಾಣ ಮಾಡಿದ್ದಾರೆ, ಆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಪ್ರಗತಿ ಬಗ್ಗೆ ಅವಲೋಕನ ಇರ್ತಕ್ಕಂಥದ್ದು, ಅದರಲ್ಲಿದ್ದಂಥ ತೊಂದರೆಗಳೇನು, ಅದರಿಂದ ನಷ್ಟ ಯಾಕಾಗಬಾರ್ದು, ಯಾಕೆ ಪ್ರಾಫಿಟ್ ಆಗಬೇಕು, ಸಾಧನೆ ಏನು ಮಾಡಬೇಕು, ವೈಫಲ್ಯ ಏನಾಗಿದ್ರೆ ಏನು ವೈಫಲ್ಯನ ಹೇಗೆ ಸರಿಪಡಿಸ್ಕೋಬೇಕು, ಇವನ್ನೆಲ್ಲವೂ ಕೂಡ ಪರಸ್ಪರ ಸಮಾಲೋಚನೆ ಮಾಡದೆ ಈ ಸಾಪ್ತಾಹ. ಇವತ್ತು PV ನಮ್ಮ ದೇಶದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಬಂದ ಮೇಲೆ ಪ್ರಥಮವಾಗಿ ಅವರು ಹೆಚ್ಚಿನ ಒತ್ತನ್ನ ಸಹಕಾರ ಕ್ಷೇತ್ರಗಳಿಗೆ ಕೊಟ್ಟರು. ಭಾರತ ದೇಶ ಆರ್ಥಿಕವಾಗಿ ಸದೃಢ ಆಗಬೇಕು ಅಂತಂದ್ರೆ ಸಹಕಾರ ಬಹಳ ಮುಖ್ಯ ಅನ್ನತಕ್ಕಂಥ ಅಂಶವನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾ ಇದ್ರು. ನಮ್ಮ ದೇಶದಲ್ಲಿ ಸಹಕಾರ ಚಳುವಳಿ ಪ್ರಗತಿ ಪರವಾಗಿ ಸಾಗಲಿಕ್ಕೆ ನೆಹರು ಹಲವಾರು ಕ್ರಮಗಳನ್ನ ಕೈಕ್ರಮಗಳನ್ನ ತೆಗೆದುಕೊಂಡ್ರು. ಅವರ ದೂರದೃಷ್ಟಿ ಫಲದಿಂದ ಇವತ್ತು ಈ ಮಟ್ಟಕ್ಕೆ ಸಹಕಾರ ಸಂಸ್ಥೆಗಳು ಬೆಳೆದಿದೆ ಅಂತ ತಪ್ಪಾಗಲ್ಲ. ಇವತ್ತು ಈ ವರ್ಷ ಒಳ್ಳೆ ಮಳೆ ಆಗಿದೆ. ಮಳೆ ಆಗಿರೋದ್ರಿಂದ ರೈತರಲ್ಲಿ ಸಂತಸ ಕೂಡ